ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಬಾಲಕಿ ಕೊಲೆಯಾದ ಹಿನ್ನೆಲೆ ವಿಜಯನಗರದಲ್ಲಿ ಇರುವ ಅವರ ಮನೆಗೆ ಮಾಜಿ ಮುಖ್ಯಮಂತ್ರಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಭೇಟಿ ಕೊಟ್ಟು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಬಾಲಕಿ ಮೇಲೆ ಬರ್ಬರವಾಗಿ ಹತ್ಯೆ ಮಾಡಿರುವ ಪ್ರಕರಣ ಜನರ ಮನಸ್ಸಿಗೆ ತುಂಬಾ ಘಾಸಿಗೊಳಿಸಿದೆ. ಈ ರೀತಿ ಪ್ರಕರಣ ನಡೆಯಬಾರದಿತ್ತು. ಬಾಲಕಿಯ ತಂದೆ ತಾಯಿ ಅತ್ಯಂತ ಬಡ ಕುಟುಂಬದವರು. ಈ ರೀತಿ ಬಾಲಕಿ ಮೇಲೆ ನಡೆಸಿರುವ ಕೃತ್ಯ ಅತ್ಯಂತ ರಾಕ್ಷಸಿ ಕೃತ್ಯ ಎಂದು ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ಜೊತೆಗೂ ಕೂಡ ನಾನು ಮಾತನಾಡಿದ್ದೀನಿ. ಪೊಲೀಸರು ಈ ಬಗ್ಗೆ ಶೀಘ್ರವೇ ಕ್ರಮ ಕೈಗೊಂಡಿದ್ದಾರೆ. ಈ ರೀತಿ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ನ್ಯಾಯ ಕೊಡಿಸಿರುವುದು ಅತ್ಯಂತ ಶ್ಲಾಘನೀಯ. ಮಹಿಳಾ ಪಿಎಸ್ಐ ಕಾರ್ಯಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ನಡೀತಾ ಇವೆ. ಆದರೆ ಇತ್ತೀಚೆಗೆ ಗೃಹ ಸಚಿವರು ಇಂತಹ ಪ್ರಕರಣಗಳ ವಿಚಾರದಲ್ಲಿ ಬೇಜವಾಬ್ದಾರಿತನದ ಹೇಳಿಕೆ ಕೊಟ್ಟಿದ್ರು. ಇಂತಹ ಹೇಳಿಕೆ ಕೊಡುವುದು ಒಬ್ಬ ಗೃಹ ಮಂತ್ರಿಗೆ ಶೋಭೆ ತರುವಂತದ್ದಲ್ಲ. ನಗರದ ಪ್ರದೇಶದಲ್ಲಿ ಗಾಂಜಾ ಸೇವನೆ, ಗಾಂಜಾ ಮಾರಾಟ ಯಥೇಚ್ಛವಾಗಿ ನಡೀತಾ ಇದೆ. ಈ ವಿಚಾರವಾಗಿ ಗಾಂಜಾ ಮಾರಾಟ ಮೂಲವನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಮುಂದಾಗಬೇಕು. ಗಾಂಜಾ ಮೂಲವನ್ನ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾದ್ರೆ ಮಾತ್ರ ಇಂತಹ ಪ್ರಕರಣಗಳನ್ನ ತಡೆಗಟ್ಟಲು ಸಾಧ್ಯ. ರಾಜ್ಯ ಸರ್ಕಾರ ಈಗಾಗಲೇ ಪರಿಹಾರ ಘೋಷಣೆ ಮಾಡಿದೆ. ಇನ್ನು ಹೆಚ್ಚಿನ ಪರಿಹಾರಕ್ಕಾಗಿ ಸರ್ಕಾರ ಮುಂದಾಗಬೇಕು. ಮೃತ ಬಾಲಕಿಯ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಏನೊಂದು ಅತ್ಯಾಚಾರ ಮತ್ತು ಆಕಿನ ಅಪಹರಣ ಮಾಡ್ಕೊಂಡು ಹೋಗಿ ಬರಬರುವಾಗಿ ಹತ್ಯೆ ಮಾಡುವಂಥದ್ದು ಪ್ರಕರಣ, ಅದು ಬಹುಶಃ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಜನತೆಯ ಮನಸ್ಸನ್ನು ಭಾಳಷ್ಟು ಕುಲುಸಿದಾಗಿದೆ. ಎಲ್ಲರಿಗೂ ವೇದನೆ ಆಗಿದೆ. ಈ ರೀತಿ ಘಟನೆ ಆಗಬಾರ್ದಾಗಿತ್ತು. ಹೀಗಾಗಿ ಈ ಘಟನೆ ಆದ ಸಂದರ್ಭದಲ್ಲಿ ಅವರ ತಂದೆ ತಾಯಿಗೆ ಎಷ್ಟು ದುಃಖ ಆಗಿರ್ಬೋದು ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು. ಆ ಪಾಪ ಅವ್ರು ಬಡವರಿದ್ದಾರೆ. ಅವಳು ತಾಯಿನೂ ಕೆಲಸಕ್ಕೆ ಹೋಗ್ತಾಳೆ ಬೇರೆಯವ್ರ ಮನೆಗೆ, ತಂದೆನೂ ಪೇಂಟಿಂಗ್ ಎಲ್ಲ ಮಾಡ್ಕೊತಿದ್ದಂಥ ವ್ಯಕ್ತಿ. ಹೀಗಾಗಿ ಅವಳು ಕೆಲಸಕ್ಕೆ ಅಲ್ಲಿ ಮನೆಗೆ ಹೋದಾಗ ಆ ಕೆಲಸದ ಮನೆಯಲ್ಲಿ ಅಲ್ಲೇನು ಕಾಂಪೌಂಡ್ ವಾಲ್ದಲ್ಲಿ ಆ ಹುಡುಗಿ ಅಲ್ಲಿ ಆಟ ಆಡ್ತಿದ್ಲು. ಆಟ ಆಡುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಹುಡುಗಿನ ಎತ್ಕೊಂಡು ಹೋಗಿ ಇವತ್ತು ಈ ರೀತಿ ಅತ್ಯಾಚಾರ ಮತ್ತು ಬರಬರುವಾಗಿ ಹತ್ಯೆ ಮಾಡುವಂಥದ್ದು ಏನದಲ್ಲ, ಬಹುಶಃ ಇದು ರಾಕ್ಷಸಿ ಕೃತ್ಯ ಅಂತ ನಾನು ಹೇಳ್ತೀನಿ. ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಅವತ್ತು ನಾನು ಕೆಲವು ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದೆ. ನಾನು ಇಲ್ಲ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊತಿದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆಮೇಲೆ ಏನಾದರೂ ಪೊಲೀಸರು ಆ ಆರೋಪಿನ ತಕ್ಷಣ ಅರೆಸ್ಟ್ ಮಾಡಿಕೊಂಡು ಆತ ತಪ್ಪಿಸ್ಲಿಕ್ಕೂ ಪ್ರಯತ್ನ ಮಾಡಿದಾಗ ಅನ್ಪೂರ್ಣ ಅಂತ ಹೇಳಿ ಒಬ್ಬ PSI ಭಾಳ ಒಂದು ಒಳ್ಳೆಯ ರೀತಿಯಿಂದ ಸಾಹಸವನ್ನು ಮಾಡಿ ಇವತ್ತು ಗುಂಡು ಹಾಕುವಂಥದ್ದು, ಇನ್ನು ಕಾಲಿಗೆ ಗುಂಡು ಹಾಕಿದ್ದು, ಆಮೇಲೆ ಮುಂದೆ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಬೆನ್ನಿಗೂ ಗುಂಡು ಹಾಕಿದಾಗ ಆತ ಏನು ಮರಳಪತ್ತ ಬಹುಶಃ ಇವತ್ತೇನು ಕೋರ್ಟು ಕಚೇರಿಗಳಲ್ಲಿ ಏನೊಂದು ನ್ಯಾಯ ಸಿಗಬೇಕು, ಆ ನ್ಯಾಯ ತಕ್ಷಣವೇ ಈ ರೀತಿಯಾದಂಥ ಅತ್ಯಾಚಾರ ಮಾಡಿದಂಥ ಬರಬರ ಹತ್ಯೆ ಮಾಡಿದಂಥ ವ್ಯಕ್ತಿಗೆ ಇವತ್ತೇನು ಶಿಕ್ಷೆ ಆಯ್ತಲ್ಲ, ಇದನ್ನು ನಾನು ಶ್ಲಾಘಿಸ್ತೀನಿ. ಮತ್ತು ಈ ರೀತಿ ಸಾಹಸ ಮಾಡಿದಂಥ PSI ಅನ್ಪೂರ್ಣ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ಇವತ್ತು ತಂದೆ ತಾಯಿಗೆ ಏನು ದುಃಖ ಆಗಿದೆ, ಆ ದುಃಖವನ್ನು ಭರಿಸುವಂಥ ಶಕ್ತಿ ದೇವರು ಅವರಿಗೆ ಕೊಡಲಿ ಅಂಥೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. PIL ಫೈಲ್ ಮಾಡಿದವರು ಯಾರು? ಖಾಸಗಿ ಪರ್ಸನ್ ಏನಂತ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು ನೋಡಿ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ನಿಜವಾದಂಥ ಪರಿಸ್ಥಿತಿ ಇನ್ನೂ ಗುರ್ತದೆ. ಈ ಗಾಂಜಾ ಸೇವನೆ ಬಗ್ಗೆ ಒಂದಿಷ್ಟು ಸಂಶಯ ಇದ್ದಾವೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗುರ್ತಾಗ್ತದೆ. ಅದಕ್ಕಾಗಿ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಅವಶ್ಯಕತೆ ಇದೆ. ಮೋಸ್ಟ್ಲಿ ನ್ಯಾಯಾಂಗವೂ ಸಹಿತ ಅದಕ್ಕೆ ಅಲೋ ಮಾಡಲಿಕ್ಕೆಲ್ಲ PILನ ಅದಕ್ಕೆ PM-ಗೆ ಅಲೋ ಮಾಡೇ ಮಾಡ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರವು ಅದಕ್ಕೆ ಹೆಚ್ಚಿನ ರೀತಿ ಪ್ರಯತ್ನ ಮಾಡಿ PM ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಅವಕಾಶ ತೆಗೆದುಕೊಂಡು ಅದನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಈಗ ಕುಟುಂಬಕ್ಕೆ ಏನಾದರೂ ಸಹಾಯ? ಕುಟುಂಬಕ್ಕೆ ಇವತ್ತೇನಾಗಿದೆ, 10 ಲಕ್ಷ ಘೋಷಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ನಾನು ಹೇಳಿದೆ ಕನಿಷ್ಠ 25 ಲಕ್ಷ. ಯಾಕೆಂದರೆ ಅವ್ರಿಗೆ ಪೂರ್ತಿ ಬಡ ಕುಟುಂಬ ಇದೆ ಮತ್ತು ದುಡ್ದು ತಿನ್ನಬೇಕು ಬೆಳಗಿನ ಸಾಯಂಕಾಲ. ಒಂದು ಮಗುವನ್ನು ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ಆ ದುಃಖದಲ್ಲಿದ್ದಾರೆ. ಅವರ ಒಂದು ಉದ್ಯೋಗಾವಕಾಶ ಮತ್ತೊಂದು ಕಾರಣದ ಸಲುವಾಗಿ ಮತ್ತೊಂದು ಮಗಳು ಹ್ಯಾಂಡಿಕ್ಯಾಪ್ ಅದಾಳೆ. ಅದಕ್ಕಾಗಿ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಮಾಡಲಾಗಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.